ನಮಗೂ ನಮ್ಮ ಬಾಸ್ ಟಿವಿಗೂ ಹಾಗೆಯೇ ಬಾಸ್ ಟಿವಿಯ ವೀಕ್ಷಕರಿಗೂ ಯಮುನಾ ಮೇಡಮ್ ಅವರು ಅಂದರೆ ಒಂದು ಅವಿನಾಭಾವ ಸಂಬಂಧ. ಯಾವಾಗ ಹೋದ್ರೂ ಸಹ ಅವರು ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಹೇಗಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆ ನಗುಮುಖದಲ್ಲಿ ಹೇಗಿದ್ದೀರಾ ಅಂತ ಕೇಳಿದ್ರೆ ನಮ್ಗೆ ಏನೋ ಒಂಥರ ಸಂತೋಷ. ಸದ್ಯ ಇವಾಗ ನಮ್ಮ ಬಾಸ್ ಟಿವಿ ಕ್ಯಾಮ್ರಾ ಕಣ್ಣಿಗೆ ಮತ್ತೊಮ್ಮೆ ನಮ್ಮ ಯಮುನಾ ಮೇಡಮ್ ಅವರು ಬಿದ್ದಿದ್ದಾರೆ. ಸೊ ಹೇಗಿತ್ತು ಬಿಗ್ ಬಾಸ್ ಫಿನಾಲೆಗೆಲ್ಲಾನು ಹೋಗಿ ಬಂದಿದ್ದಾರೆ. ಹಾಗೇನೆ ಒಂದಷ್ಟು ಮಾಹಿತಿಯನ್ನ ನಮ್ಮ ಜೊತೆ ಶೇರ್ ಮಾಡ್ತಾರೆ. ಮೇಡಮ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ. ನಮಸ್ಕಾರ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮಗೂ ನಿಮ್ಗೂ ಒಂಥರ ಮೇಡಮ್, ಬಿಕಾಸ್ ಯಾಕಂತ ನೀವು ನಮ್ ಗುರುಗಳ ತರ ಆಗ್ಬಿಟ್ಟಿದ್ರ. ಓ ದೇವ್ರೆ, ಬಹಳ ದೊಡ್ಡ ಮಾತು. ಹಾಗೆಲ್ಲ ಏನಿಲ್ಲಪ್ಪ. ಇಲ್ಲ ಇಲ್ಲ, ನನಗೆ ಮಾತಾಡಕ್ ಇಷ್ಟ, ನಿಮಗೆ ಮಾತು ಕೇಳಿಸ್ಕೊಳಕ್ ಇಷ್ಟ. ಸೊ ನಡೀತಾ ಇದೆ ಅಷ್ಟೇ. ಸೊ ನಿನ್ನೆ ಅಷ್ಟೇ ಬಿಗ್ ಬಾಸ್ ಫಿನಾಲೆ ಕಂಪ್ಲೀಟ್ ಆಗಿದೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಚೆನ್ನಾಗಿತ್ತು. ಅದು ಹೇಗೆ ಅಂತಂದ್ರೆ, ಈ ಕ್ರಿಕೆಟ್ ಮ್ಯಾಚ್ ಎಲ್ಲ ನೋಡುವಾಗ ಲಾಸ್ಟ್ ಓವರ್ ಹೇಗಿರುತ್ತಲ್ವಾ, ಲಾಸ್ಟ್ ಬಾಲು ಲಾಸ್ಟ್ ಒಂದು 6 ಹೊಡಿಬೇಕು ಅಂತಿರುತ್ತೆ. ಆ ಒಂದು ಸಿಚುವೇಶನ್ ಇತ್ತು. ತುಂಬಾ ಚೆನ್ನಾಗಿ ನಡೀತು. ನಾವು ಅಂದ್ಕೊಂಡಾಗೇನೆ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮೂಡ್ ಬಂತು. ಸೊ ಹನುಮಂತ್ ಅವರು ವಿನ್ನರ್ ಆಗಿದ್ದಾರೆ. ಹಾಗೇನೆ ನಮ್ಮ ವಿಕ್ಕಿ ಅವರು ರನ್ನರ್ ಅಪ್ ಆಗಿದ್ದಾರೆ. ರಜತ್ ಅವ್ರು 3rd ಪ್ಲೇಸ್ ಬಂದಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ನಂಗೆ ಅವ್ರು 3 ಜನನು ಬಂದು ಸ್ಟೇಜ್ ಮೇಲೆ ನಿಂತಾಗ ಒಂಥರ ಫಲಿತಾಂಶ ಅಂದ್ಕೊಂಡ ಹಾಗೆ ಇದೆ ಅನ್ನೋ ಫೀಲಿಂಗ್ ಬಂತು. ಯಾಕಂತಂದ್ರೆ ಹನುಮಂತು, ತ್ರಿವಿಕ್ರಮ್ ಅವರು ಮತ್ತೆ ರಜತ್ ಅವರು ಇದ್ದಿದ್ದಷ್ಟು ಜನದಲ್ಲಿ ತುಂಬಾ ಬಲಶಾಲಿಗಳಾದಂಥ ಸ್ಪರ್ಧಿಗಳಾಗಿದ್ರು. ಹಾಗಾಗಿ ಇವ್ರು 3 ಜನನೇ ಬರಬಹುದು ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಅದನ್ನೇ ನೋಡಿದಾಗ ತುಂಬಾ ಖುಷಿ ಆಯ್ತು. ನೀವೆಲ್ಲ ಒಂದ್ ಕಡೆ ಹೇಳಿದ್ರಿ ನನಗೆ, ವಿನ್ನರ್ ಆದ್ರೆ ವಿಕ್ಕಿ ವಿನ್ನರ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ, ಈ ಡಿಸರ್ವ್ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ಇಂಟರ್ವ್ಯೂ ಅಲ್ಲಿ. ಸೊ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಕೈಗೆ ಬಂದಿರುತ್ತದೆ, ಬಾಯಿಗೆ ಬಂದಿಲ್ಲ ಅನ್ನುವಂಥದ್ದು. ಬಿಕಾಸ್ ಯಾಕಂದ್ರೆ ಸಾಕಷ್ಟು ಕನಸುಗಳನ್ನ ಇಟ್ಕೊಂಡಿದ್ರು ಆ ಹುಡುಗ. ಆ ಬಿಗ್ ಬಾಸ್ ಪ್ರೋಮೋದಲ್ಲಿ ಅದ ಒಂದು ಅವಾರ್ಡ್ನ, ಒಂದು ಟ್ರೋಫಿನ ನೋಡ್ತಾನು ಕೂಡ, ಕಪ್ನ ನೋಡ್ತಾನು ಕೂಡ ಆ ರೆಕ್ಕೆಗಳು ನನಗೆ ಕೊಟ್ಟರೆ ನಾನು ದೊಡ್ಡ ಸ್ಟಾರ್ ಆಗಿ ಬೆಳಿಬೇಕು ಅನ್ನುವಂಥ ಒಂದಷ್ಟು ಆಸೆಗಳು ಇಟ್ಕೊಂಡಿದ್ರು. ಬಟ್ ಎಲ್ಲ ಒಂದ್ ಕಡೆ ಮಿಸ್ ಆಯ್ತು, ಕೈಗೆ ಬಂದಿರುತ್ತದೆ, ಬಾಯಿಗೆ ಬಂದಿಲ್ಲ. ಏನ್ ಹೇಳಕ್ ಇಷ್ಟಪಡ್ತೀರಾ? ನೋಡಿ, ಪ್ರತಿಭೆ ಇರೋರಿಗೆ, ನಾನು ಕೆಲಸ ಮಾಡ್ತೀನಿ ಅನ್ನೋ ಶಕ್ತಿ ಇರೋರಿಗೆ, ಅಂಥ ಮನಸ್ಥೈರ್ಯ ಇರೋರಿಗೆ ಪ್ರಪಂಚ ಅನ್ನೋದು ತುಂಬ ದೊಡ್ಡ ಜಾಗ. ಅವ್ರಿಗೆ ಬೆಳೆದೇ ಬೆಳೀತಾರೆ. ತ್ರಿವಿಕ್ರಮಲ್ಲಿ ನಾನು ಅದನ್ನು ನೋಡಿದ್ದೀನಿ. ಅವ್ರು ಇಟ್ಕೊಂಡಿರುವಂತಹ ಗುರಿಗಳು ಜೀವನದಲ್ಲಿ, ಅವರಿಗಿರುವಂತಹ ಒಂದು ಆತ್ಮವಿಶ್ವಾಸ, ಮನಸ್ಥೈರ್ಯ ನೋಡ್ತಾ ಇರಿ ಅವರೆಷ್ಟು ದೂರ ಬೆಳೀತಾರೆ ಅಂತ. ನಾನಿವತ್ತು ಹೇಳ್ತಾ ಇದ್ದೀನಿ. ನೆನ್ನೆ ವಿಕ್ಕಿಗೂ ನಾನು ಅದನ್ನೇ ಹೇಳಿದೆ, ತುಂಬ ದೂರ ಹೋಗ್ತೀಯಪ್ಪ ನೀನು, ಈ ಮಾತನ್ನು ನೆನ್ಪಿಟ್ಕೊಳ್ಳಿ ಅಂತ ಹೇಳಿದೆ. ಆಮೇಲೆ ಯಾವುದನ್ನು ಇದೇ ಕೊನೆ ಅಂತ ಇರಲ್ಲ ಜೀವನದಲ್ಲಿ ಮಂಜು ಅವರೇ. ಅವಕಾಶಗಳು ಬರುತ್ತೆ, ಸಿಕ್ಕಿದ್ರೆ ಒಳ್ಳೇದು, ಇಲ್ಲಾಂದ್ರೆ ಅದರಿಂದ ಒಂದು ಅನುಭವ ಆಗಿರುತ್ತೆ. ಈಗ ಅವ್ರಿಗೆ ಎಷ್ಟು ಪಾಪ್ಯುಲಾರಿಟಿ ಇದೆ ಅಲ್ವಾ. ಆಮೇಲೆ ಅವ್ರಿಗೆ ತುಂಬ ಪ್ರತಿಭೆ ಇದೆ ಬಿಡಿ. ಆಮೇಲೆ ತುಂಬ ಹಾರ್ಡ್ ವರ್ಕಿಂಗ್ ಮನುಷ್ಯ ಅವರು. ತುಂಬ ದೂರ ಹೋಗ್ತಾರೆ ಅವರು, ತುಂಬ ಎತ್ತರಕ್ಕೆ ಬೆಳೀತಾರೆ. ಯಮುನಾ ಅವರು ದರ್ಶನ್ ಅವರ ಫ್ಯಾನು, ವಿಕ್ಕಿ ಅವರು ಕೂಡ ಇನ್ಸ್ಪಿರೇಷನ್ ಅಂದ್ರೆ ನಂಗೆ ದರ್ಶನ್ ಸರ್ ಅಂತ ಹೇಳಿದ್ರಿ. ಈಗ ಧರ್ಮ ಅವರು ಆಕ್ಟ್ ಮಾಡ್ತಿರುವಂತಹ ತಲ್ವಾರ್ ಸಿನಿಮಾಗೆ ಸಾಥ್ ಕೊಡಕ್ ಬಂದಿದ್ದೀರಾ. ಸೊ ನಿಮ್ ಮೂವರನ್ನ ಒಂದು ಸಿನಿಮಾದಲ್ಲಿ ನೋಡ್ಬೇಕು ಅಂತ ನನಗೆ ಆಸೆ ಆಗ್ತಿದೆ ಮೇಡಮ್. ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು, ಬಿಕಾಸ್ ಯಾಕಂದ್ರೆ ಒಂದು ತಾಯಿ ಇಬ್ಬರು ಮಕ್ಕಳ ಜೊತೆ ಆಕ್ಟ್ ಮಾಡಿದ್ರೆ ಹೆಂಗಿರುತ್ತೆ, ಆ ಒಂದು ಫೀಲ್ ಬರುತ್ತೆ. ಅಬ್ಬಬ್ಬಬ್ಬಾ, ಎಷ್ಟು ಒಳ್ಳೆ ಮಾತು ಹೇಳಿದ್ರಿ ನೀವು. ಹೌದು, ಇವತ್ತು ಧರ್ಮ ಕೀರ್ತಿರಾಜ್ ಅವರ ತಲ್ವಾರ್ ಸಿನಿಮಾದು ಟ್ರೇಲರ್ ನೋಡಿದೆ. ತುಂಬಾ ತುಂಬಾ ಖುಷಿ ಆಯ್ತು. ನಮ್ಮ ಧರ್ಮ ಅವ್ರನ್ನ ನಾವು ಕ್ಯೂಟ್ ಹೀರೋ, ಚಾಕ್ಲೇಟ್ ಹೀರೋ ಅಂತೆಲ್ಲ ಲವರ್ ಬಾಯ್ ತರ ನೋಡ್ತಾರೆ. ಆದ್ರೆ ಕತ್ತಿನ ಕೈಯಲ್ಲಿ, ಮಚ್ಚಿನ ಕೈಯಲ್ಲಿ ಹಿಡಿದಾಗ್ಲೂ ಧರ್ಮ ಅವರು ಏನು ಕಡಿಮೆ ಇಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನಗಿಷ್ಟ ಈ ತರ ಮಾಸ್ ಸಿನಿಮಾದಲ್ಲೂ. ನಾನು ಟೈಗರ್ ಗಲಿಲೆಲ್ಲ ಕಾಣಿಸ್ಕೊಂಡಿದ್ನಲ್ಲ, ಮಾಸಲ್ಲಿ ಇಷ್ಟ ಆಗುತ್ತೆ. ಆಮೇಲೆ ನೀವು ಹೇಳ್ದಾಗೆ ವಿಕ್ಕಿ ಧರ್ಮ ಅವರು ಅಣ್ಣ ತಮ್ಮಂದಿರ್ತಾರ, ಆಮೇಲೆ ನಾನ್ ತಾಯಿ ತರ. ಓ ಎಂತ ಮಾತು ಹೇಳಿದ್ರಿ ನೀವು. ತುಂಬಾ ಚೆನ್ನಾಗಿರುತ್ತೆ ಅದೇನಾದ್ರೂ ನನ್ನ ಸಾದ್ರೆ. ಅಂದ್ರೆ ಈಗಲ್ಲಿ ವೆಯ್ಟ್ ಮಾಡ್ತಿದ್ರ ನಿಮ್ 3 ಜನನ. ಬಿಕಾಸ್ ಯಾಕಂತಂದ್ರೆ ಬಿಗ್ ಬಾಸ್ ಅಲ್ಲೇ ನೀವು ಇದ್ದಿದ್ದು 1 ವಾರ ಆದ್ರೂ ಕೂಡ ನಿಮ್ಮ ಸ್ಟ್ರೆಂತ್ ಏನು ಅಂತ ಹೇಳ್ಬಿಟ್ಟು ಇಡೀ ವೀಕ್ಷಕರಿಗೆ ಗೊತ್ತಾಗಿದೆ. ಅದೇ ರೀತಿ ಧರ್ಮ ಅವರು ತಮ್ಮ ಕ್ಯಾರೆಕ್ಟರ್ ಮೂಲಕನೇ ಎಲ್ಲ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಪ್ಲಸ್ ಕಿರುತೆರೆ ವೀಕ್ಷಕರನ್ನ ಹಿಡಿದಿಟ್ಕೊಂಡಿದ್ರು. ಇನ್ನು ವಿಕ್ಕಿ ಅವರು ಹೇಳಲೇಬೇಕಾಗಿಲ್ಲ, ಯಾಕಂದ್ರೆ ಫಿನಾಲೆ ಅಂತವರೆಗೂ ಬರಬೇಕು ಅಂತಂದ್ರೆ ಅವ್ರು ಯಾವ ರೀತಿ ಕಷ್ಟಪಟ್ಟಿದ್ರು ಅಂತೇಳಿ. ಸೊ ಈ 3 ಜನರನ್ನ ಒಂದು ಸಿನಿಮಾದ ಮೂಲಕ, ಒಂದು ಒಳ್ಳೆ ಮೆಸೇಜ್ ಮೂಲಕ ಒಂದು ಕಾಣಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ನಿಜವೂ ತುಂಬ ಚೆನ್ನಾಗಿರುತ್ತೆ. ಯಾಕಂದ್ರೆ ಒಬ್ಬೊಬ್ರಿಗೂ ಒಂದೊಂದು ಸ್ಟ್ರೆಂತ್ ಇದೆ. ನಮ್ಮ 3 ಜನಕ್ಕೂ ಒಬ್ಬೊಬ್ರದ್ದು ಒಂದೊಂದು ವ್ಯಕ್ತಿತ್ವ ಇದೆ. ಹಾಗಾಗಿ ಆ ಥರ ಡೈರೆಕ್ಟರ್, ಆ ಥರ ಕಥೆ, ಆ ಥರ ಪ್ರೊಡ್ಯೂಸರ್ ಬಂದರೆ ಆಗ್ಬೋದು, ತುಂಬ ಚೆನ್ನಾಗಿರುತ್ತೆ. ಫೈನಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್, ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಿಗಾಗಿರ್ಬೋದು, ಕಿರುತೆರೆ ವೀಕ್ಷಕರಿಗಾಗಿರ್ಬೋದು? ನಮ್ಮ ಕನ್ನಡ ವೀಕ್ಷಕರಿಗೆ ಏನು ಹೇಳೋದು, ಇಷ್ಟು ವರ್ಷ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ ಅಂತಂದರೆ ಹೇಗೆ ಋಣ ತೀರ್ಸೋದು ಅನ್ನೋದೇ ಗೊತ್ತಾಗಲ್ಲ. ಅಷ್ಟು ಪ್ರೀತಿ ಕೊಟ್ಬಿಟ್ಟಿದ್ದಾರೆ ಕನ್ನಡ ಜನತೆ ನನಗೆ. ಪ್ರತಿಯೊಬ್ಬರೂ ಯಾರೋ ಒಂದು ವ್ಯತ್ಯಾಸ ಕೇಳಿದ್ರು ನನಗೆ ಸುಮಾರು ಒಂದು 5-6 ವರ್ಷದ ಹಿಂದೆ. ನೀವು ಅಮೆರಿಕಾದಲ್ಲೂ ಸಾಕಷ್ಟು ವರ್ಷ ಇದ್ದು ಬಂದ್ರಿ, ಇಲ್ಲೂ ಸಾಕಷ್ಟು ವರ್ಷ ಇದ್ದೀರಾ, ಏನು ವ್ಯತ್ಯಾಸ ಅಂತ. ನಾ ಹೇಳಿದ್ದು ಒಂದೇ ಒಂದು, ನಮ್ಮ ಕನ್ನಡ ನಾಡಿನಲ್ಲಿ ಎಲ್ಲರೂ ನನ್ನವರು ಅನ್ನಿಸ್ತಾರೆ, ಎಲ್ಲರೂ ನನ್ನ ಮನೆಯವರೇ ಅನ್ಸುತ್ತೆ, ಎಲ್ಲರೂ ನನ್ನ ಜನಗಳು ಅನ್ಸುತ್ತೆ ಅಂತ. ಅದೇ ಭಾವನೆ
ನನ್ನಲ್ಲೂ ಇದೆ, ನನ್ನ ಕನ್ನಡ ಜನತೆಯಲ್ಲೂ ಅದನ್ನೇ ಇದೆ. ತುಂಬ ಪ್ರೀತಿ ಕೊಟ್ಟಿದ್ದಾರೆ ಮಂಜು ಅವರೇ. ಅದು ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅಂತಂದರೆ ನಾನು ಹೇಳಕ್ಕೆ ಸಾಧ್ಯನೇ ಇಲ್ಲ. ಧನ್ಯವಾದಗಳು ಅಂತ ಹೇಳ್ಬೋದು ಅಷ್ಟೇ, ಇನ್ನೇನು ಹೇಳಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಯಾವಾಗಲೇ ಮಾತಾಡಿದ್ರು ಕೂಡ ಸಹ ಆ ನಗುಮುಖ ಅಷ್ಟೇ ಒಂದು ಉತ್ಸಾಹದಿಂದ ಮಾತಾಡ್ತಾರೆ. ಯಾವಾಗಲೂ ಇದೇ ಥರ ಎನರ್ಜೆಟಿಕ್ ಆಗಿ, ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ 100 ಕಾಲ ಚೆನ್ನಾಗಿರಿ. ಓ ಥ್ಯಾಂಕ್ ಯು. ನಿಮ್ಮ ಬಾಸ್ ಟಿವಿ ಕೂಡ ತುಂಬ ಚೆನ್ನಾಗಿ ನಡ್ಕೊಂಡು ಬರಲಿ. ನೀವು ಎಲ್ಲರೂ ಕೂಡ ತುಂಬ ಪ್ರೀತಿ ವಿಶ್ವಾಸದಿಂದ ಇದ್ದೀರಾ. ನಿಮ್ಮದು ಎಲ್ಲ ತುಂಬ ಚೆನ್ನಾಗಿ ನಡ್ಕೊಂಡು ಬರಲಿ. ಹೀಗೆ ನಿಮ್ಮ ಕಾರ್ಯಕ್ರಮಗಳ ಎತ್ತರಕ್ಕೆ ಹೋಗ್ತಾ ಇರಲಿ. ಥ್ಯಾಂಕ್ ಯು. ಇದಿಷ್ಟು ನಟಿ ಯಮುನಾ ಶ್ರೀನಿಧಿ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.